ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಣ್ಣೆನ ಹಾಕ್ಕೊಂಡೆ. ಸ್ವಲ್ಪ ತಣ್ಣಗಾಗುತ್ತೆ. ಹರಳೆಣ್ಣೆ, ಮನೇಲೇ ಮಾಡಿರೋ ಎಣ್ಣೆನ ನಾನು ಯೂಸ್ ಮಾಡೋದು. ಹಾಗೆಯೇ ಅದಾದಮೇಲೆ ಬಂದು ಫ್ರಿಜ್ನ ತೊಗೊಂಡು ಬಂದಿದ್ರು ಕೆಳಗಡೆಯಿಂದ. ಕ್ಲೀನ್ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ಜಿಡ್ಜಿಡ್ಡಾಗಿಬಿಟ್ಟಿತ್ತು ಫ್ರಿಜ್ಜೆಲ್ಲ. ಎಲ್ಲದೂ ರಿಮೂವ್ ಮಾಡಿ ಫ್ರಿಜ್ಜಿಂದ ಎಲ್ಲನೂ ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒಂದು ಕಡೆಯಿಂದ. ಹಾಗೆ ಯಾರೇ ಫ್ರಿಜ್ ಕ್ಲೀನ್ ಮಾಡಿದ್ರೂ ವೈರ್ನ ತೆಗೆದಿಟ್ಟು ಆಮೇಲೆ ಕ್ಲೀನ್ ಮಾಡಿ. ಕರೆಂಟ್ಗೆ ಕನೆಕ್ಷನ್ನ ಹಾಗೆ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಬೇಡಿ. ಕರೆಂಟ್ ಹೊಡೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾನೆಲ್ಲನೂ ರಿಮೂವ್ ಮಾಡಿಬಿಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು ಪ್ರತಿ ಸರಿನೂ. ಕ್ಲೀನ್ ಮಾಡಿಕೊಂಡು ಎಲ್ಲನೂ ಆಲ್ಮೋಸ್ಟ್ 1 ಅವರ್ 1.5 ಅವರ್ ಆಯಿತು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದ್ರ ಜಾಗಕ್ಕೆ ಜೋಡಿಸೋಷ್ಟರಲ್ಲಿ. ಅದಾದಮೇಲೆ ಬಂದು ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಬೆವರು ಹಾಗೆಯೇ ಗುಳೆಗಳಾಗ್ತಾ ಇರುತ್ತೆ. ಆಮೇಲೆ ಹೊರಗಡೆ ಎಲ್ಲ ಮಕ್ಕಳು ಆಟ ಆಡೋಕ್ಕೆ ಹೋಗ್ತವೆ. ಮಣ್ಣು ಕಲ್ಲು ಎಲ್ಲ ಅದ್ರ ಜೊತೆನೂ ಆಡಿರ್ತವೆ. ಸೊ ಹಾಗಾಗಿ ಸಂಜೆ ಒಂದು ಸರಿ ಬೆಳಗ್ಗೆ ಒಂದು ಸರಿ ಅವಳಿಗೆ ಫ್ರೆಶ್ ಅಪ್ ಮಾಡ್ತಾನೆ ಇರ್ತೀನಿ. ಆಮೇಲಂತೂ ಅವಳು ತುಂಬ ಮುದ್ದು ಮಾಡ್ತಾ ಇರಲಿ, ಇವತ್ತೇನೋ ಗೊತ್ತಿಲ್ಲ, ತುಂಬ ಮುದ್ದು ಮಾಡಿ ಆಮೇಲೆ ಆಟ ಎಲ್ಲ ಆಡಿಸಿ ನಾನು ಕೂಡ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಅವಳು ಕೆಳಗಡೆ ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಅವಳನ್ನ ಕಲಿಸ್ಬಿಟ್ಟು ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಈ ಥರ ಸಿಂಪಲಾಗಿ ಪೋಸ್ ಕೊಡ್ತಾ ಇದ್ದೀನಿ ನೋಡಿ. ಟೈಮ್ ಬಂದು ಆಲ್ರೆಡಿ 8:15 ಆಗಿಬಿಟ್ಟಿತ್ತು. ಒಂದು ಕಡೆ ರೈಸ್ ಹಾಗೆ ಒಂದು ಕಡೆ ಮುದ್ದೆಗೆ ಇಟ್ಕೊಂಡು ಎರಡನ್ನೂ ಕೂಡ ಮಾಡ್ಕೊಂಡಿದ್ದಾಯಿತು. ಚಿಕನ್ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ವಿ, ಅದಿತ್ತು. ಸೊ ಮ್ಯಾನೇಜ್ ಆಯಿತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಆದಷ್ಟು ಬೇಗ ಕೆಲಸಗಳಾಗಬೇಕು ಅಂದಾಗ ಆ ಸಾಂಬಾರು ಒಂದಿತ್ತು ಅಂದರೆ ಬೇಗ ಆಗಿಬಿಡುತ್ತೆ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು 1 ಲೋಟ ಹಾಲಿಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಡೇ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.